ಮೂಲಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿದಾನಂದ ರುದ್ರ ಫುರ್ಮಾಟ್. ಅಬಾ ಏನ್ರಿ ಇದು RCB ಬೌಲರ್ಗಳ ಆರ್ಭಟ. ಇದಪ್ಪ ನಮ್ಮ ಬೆಂಗಳೂರು ತಂಡ ಅಂತಂದ್ರೆ ಈ ಸಲ ಕಪ್ ನಮ್ದೇ ವೀಕ್ಷಕರೇ, ಬರ್ದಿಟ್ಕೊಳ್ಳಿ. ಹೌದು, ಇವತ್ತು ಕ್ವಾಲಿಫೈಯರ್ 1 ಪಂದ್ಯ ಚಂಡೀಗಢ ಸ್ಟೇಡಿಯಂನಲ್ಲಿ ನಡೆದಿತ್ತು. ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಿರ್ತಕ್ಕಂತಹ ನಮ್ಮ RCB ತಂಡ ಬೌಲಿಂಗ್ ಅನ್ನ ಆಯ್ದುಕೊಳ್ತು. ಅತ್ತ ಪಂಜಾಬ್ ಬ್ಯಾಟ್ಸ್ಮನ್ಗಳು ಅಖಾಡಕ್ಕಿಳಿದ್ರೆ ಒಬ್ಬೊಬ್ಬರೇ ಪೆವಿಲಿಯನ್ ಪರೇಡ್ ನಡೆಸಿದ್ರು. ನಮ್ಮ ಬೆಂಗಳೂರು ತಂಡದ ಬೌಲರ್ಗಳ ಆರ್ಭಟದ ಮುಂದೆ ಪಂಜಾಬ್ ಕಿಂಗ್ಸ್ ತಂಡದ ಬ್ಯಾಟ್ಸ್ಮನ್ಗಳು ಮಖಾಡೆ ಮಲಗಿದ್ರು. ಹೌದು, ಇವತ್ತಿನ ಪಂದ್ಯದ ಹೀರೋ ಯಾರು ಗೊತ್ತಾ? ನಮ್ಮ RCB ಮಾಸ್ಟರ್ ಮೈಂಡ್ ಯಾವ ರೀತಿ ಇತ್ತು, RCB ಬೌಲರ್ಸ್ಗಳ ಆರ್ಭಟಕ್ಕೆ ಕಾರಣವೇನು, ಏನೆಲ್ಲ ಪಂದ್ಯ ಆಯಿತು, ಇಷ್ಟೊಂದು ಕಡಿಮೆ ಅಂತರದ 101 ರನ್ಗಳಿಗೆ ಪಂಜಾಬ್ ಕಿಂಗ್ಸ್ ತಂಡ ಆಲ್ ಔಟ್ ಆಯಿತು. ಹಾಗಾದ್ರೆ ಹೇಗಿತ್ತು RCB ಬೌಲರ್ಗಳ ಆರ್ಭಟ? ಹೌದು, ಇವತ್ತು ಟಾಸ್ ಅನ್ನ ಸೋತಿರ್ತಕ್ಕಂಥ ಪಂಜಾಬ್ ತಂಡ ಬ್ಯಾಟಿಂಗ್ ಇಳಿಯುತ್ತೆ. ಪ್ರಿಯಾಂಶ್ ಆರ್ಯ ಅವರು ವಿಕೆಟ್ ಕಳ್ಕೋತಾರೆ. ಕೇವಲ ಎಲ್ಲರೂ ಕೂಡ ಒಂದಂಕಿಗೆ ಅನೇಕರು ಅಂದ್ರೆ ಪ್ರಭ್ ಸಿಂಗ್ ಅವರು 18 ರನ್, ಸ್ಟೋಯ್ನಿಸ್ ಅವ್ರನ್ನ ಬಿಟ್ರೆ, ಅಜ್ಮುತುಲ್ಲಾ ಖಾನ್ ಅವ್ರನ್ನ ಒಬ್ರು ಬಿಟ್ರೆ ಉಳಿದ ಎಲ್ಲ ಬ್ಯಾಟ್ಸ್ಮನ್ಗಳು ಕೂಡ ಕೇವಲ ಒಂದಂಕಿ ರನ್ಔಟ್ ಗಳಿಗೆ ಆಲ್ ಔಟ್ ಆಗ್ತಾರೆ. ಆತ ಪ್ರಿಯಾಂಶ್ ಆರ್ಯ, ಶ್ರೇಯಸ್ ಅಯ್ಯರ್, ಇಂಗ್ಲಿಸು, ನೆಕ್ಸ್ಟ್ ವದೇರಾ, ಶಶಾಂಕ್ ಸಿಂಗ್, ಹೀಗೆ ಮುಷೀರ್, ಹೀಗೆ ಪ್ರತಿಯೊಬ್ಬ ಬ್ಯಾಟ್ಸ್ಮನ್ಗಳು ಕೂಡ ಪೆವಿಲಿಯನ್ ಪರೇಡ್ ನಡೆಸ್ತಾರೆ ನಮ್ಮ RCBಯ ಬೌಲರ್ಸ್ಗಳ ಆರ್ಭಟದ ಮುಂದೆ. ಇತ್ತ ನಮ್ಮ ಭುವನೇಶ್ವರನ್ ಅವರು 1 ವಿಕೆಟ್ ಅನ್ನು ತೆಗೆದುಕೊಳ್ತಾರೆ. ಯಶ್ ದಯಾಲ್ ಅವರು 2 ವಿಕೆಟ್ ಅನ್ನು ತೆಗೆದುಕೊಳ್ತಾರೆ. ನಮ್ಮ ಆಸ್ಟ್ರೇಲಿಯಾದ ಜಾಸ್ ಹೆಜಲ್ವುಡ್ ಅವರು 3 ವಿಕೆಟ್ ಅನ್ನು ಪಡೆದುಕೊಳ್ತಾರೆ. ಮತ್ತೆ ನಮ್ಮ ಜರ್ಮನ್ ಶೆಪರ್ಡ್ ಅನ್ಬೇಕು, ಕೆರಿಬಿಯನ್ ಶೆಪರ್ಡ್ ಅನ್ಬೇಕು ಎನ್ನುವಂತ ಮಾತನ್ನ ನಾವು ಲಾಸ್ಟ್ ಮ್ಯಾಚ್ ಅಲ್ಲಿ ಹೇಳ್ಬಿಟ್ಟಿದ್ವಿ. ಆ ನಮ್ಮ ಕೆರಿಬಿಯನ್ ದೈತ್ಯ ಶೆಪರ್ಡ್ ಅವರು ಬಂದು ಕೂಡ 1 ವಿಕೆಟ್ ಕಿತ್ತಾರೆ. ಹೀಗೆ ನಮ್ಮ RCB ಬೌಲರ್ಸ್ ಗಳಿಗೆ ತುಂಬಾ ಖುಷಿ ಆಗ್ತಾ ಇದೆ ವೀಕ್ಷಕರು. ಯಾಕಂತಂದ್ರೆ ನಮ್ಮ RCB ಬೌಲಿಂಗ್ ಬಗ್ಗೆ ಒಂದು ಕಮೆಂಟ್ ಇತ್ತು, RCB ಬ್ಯಾಟ್ ಬೌಲಿಂಗ್ ಇರುತ್ತೆ, ಚೆನ್ನಾಗಿ ಬೌಲಿಂಗ್ ಮಾಡಲ್ಲ, ತುಂಬಾ ರನ್ಸ್ ಅನ್ನ ಲೀಕ್ ಮಾಡ್ತಾರೆ ಎನ್ನುವಂತಹ ಕಮೆಂಟ್ ಇತ್ತು. ಆದರೆ ಆ ಎಲ್ಲ ಒಂದು ಟೀಕೆಗಳಿಗೆ ಇವತ್ತು RCB ಬೌಲರ್ಸ್ ನಮ್ಮ ತಾಕತ್ತೇನು, ನಮ್ಮ ಶಕ್ತಿ ಎಂಥದ್ದು, ನಮ್ಮ ಪವರ್ ಎಂಥದ್ದು ಎನ್ನುವಂಥದ್ರ ಬಗ್ಗೆ ಇವತ್ತು ಲೀಲಾಜಾಲವಾಗಿ ಬೆಚ್ಚಿಟ್ಟಿದ್ದಾರೆ. ಅವರ ಹೋಮ್ ಗ್ರೌಂಡ್ ಚಂಡೀಗಢ ಸ್ಟೇಡಿಯಂನಲ್ಲಿ ಅವರನ್ನ ಮಖಾಡೆ ಮಲಗಿಸಿದ್ದಾರೆ. ಪಂಜಾಬ್ ಕಿಂಗ್ಸ್ ಅಭಿಮಾನಿಗಳನ್ನ ನಿರಾಸೆಗೊಳಿಸಿದ್ದಾರೆ. ನಮ್ಮ RCB ಅಭಿಮಾನಿಗಳು ಇವತ್ತು ಫುಲ್ ಖುಷ್ ಆಗಿಬಿಟ್ಟಿದ್ದಾರೆ. ಈ ರೀತಿಯಾಗಿರ್ತಕ್ಕಂಥ RCB ಬೌಲರ್ಸ್ಗಳ ಆರ್ಭಟಕ್ಕೆ ಆ ಒಂದು ಕಾರಣ ಮುಖ್ಯವಾಗಿರುವಂತದ್ದು, ಫಸ್ಟ್ ಬೌಲಿಂಗ್ ಅನ್ನು ಆಯ್ದುಕೊಂಡಿದ್ದು RCB ತಂಡ. ಯಾಕಂತಂದ್ರೆ ಪಿಚ್ ಅಲ್ಲಿ ಹುಲ್ಲಿದೆ, ಸ್ವಲ್ಪ ಹುಲ್ಲಿರುವ ಕಾರಣದಿಂದಾಗಿ ಮೊದಲು ಬೌಲಿಂಗ್ ಮಾಡಿರ್ತಕ್ಕಂತಹ ತಂಡಕ್ಕೆ ಹೆಚ್ಚು ಅನುಕೂಲ ಆಗುತ್ತೆ. ಹಾಗಾಗಿ ಟೀಮ್ ಮ್ಯಾನೇಜ್ಮೆಂಟ್ ಟಾಸ್ ಅನ್ನೋ ಸಂದರ್ಭದಲ್ಲಿ ಮತ್ತು ಟಾಸ್ಗಿಂತ ಮುಂಚಿತವಾಗಿ ಪಿಚ್ ಅನ್ನು ಅನಾಲಿಸಿಸ್ ಮಾಡಿರ್ತಾರೆ. ಯಾವ ರೀತಿ ವರ್ಕೌಟ್ ಆಗಬಹುದು ಮತ್ತು ಯಾರಿಗೆ ನೆರವಾಗಬಹುದು ಎನ್ನುವಂತ ನಿಟ್ಟಿನಲ್ಲಿ ಇವತ್ತು ತುಂಬಾ ಚರ್ಚೆ ಆಗಿರುತ್ತೆ. ಹಾಗಾಗಿ RCB ಟೀಮ್ ಮ್ಯಾನೇಜ್ಮೆಂಟ್ DK ಆಗಿರ್ಬೋದು, ND ಪ್ಲವರ್ ಆಗಿರ್ಬೋದು ಮತ್ತು RCB ಕ್ಯಾಪ್ಟನ್ ಮತ್ತು ಟೀಮ್ ನ ಎಲ್ಲ ಮೆಂಬರ್ಸ್ ಜೊತೆ ಚರ್ಚೆ ಮಾಡಿ ಇವತ್ತು ಬೌಲಿಂಗ್ ಆಯ್ದುಕೊಂಡೆ ತುಂಬಾ ಸೂಕ್ತ ಎನ್ನುವಂತ ನಿಟ್ಟಿನಲ್ಲಿ ನಿರ್ಧಾರಕ್ಕೆ ಬರುತ್ತೆ. ಆ ಮೂಲಕ RCB ಬೌಲಿಂಗ್ ಆಯ್ದುಕೊಳ್ಳುತ್ತೆ. ಇತ್ತ RCB ಆರ್ಭಟ ನಡೆಯುತ್ತೆ. ಹೀಗೆ ನಮ್ಮ ಬೌಲರ್ಸ್ 101 ರನ್ಗಳಿಗೆ, ಕೇವಲ 101 ರನ್ಗಳಿಗೆ ಆಲ್ ಔಟ್ ಮಾಡಿ ಇವತ್ತು ಪರಾಕ್ರಮವನ್ನು ಮೆರೆದಿದೆ. ಹೇಗಿರಲಿದೆ RCB ಚೇಂಜ್ ಎನ್ನುವಂಥದ್ರ ಬಗ್ಗೆ ಮತ್ತೆ ಭೇಟಿಯಾಗ್ತೇನೆ. ಅಲ್ಲಿಯವರೆಗೂ ನೀವು ನೋಡ್ತಾ ಇರಿ ವಿಶ್ವವಾಣಿಯ IPL ಧಮಾಕ ವಿಶೇಷ ಕಾರ್ಯಕ್ರಮ. ಮತ್ತು RCB ಬೌಲರ್ಸ್ ಬಗ್ಗೆ ನಿಮಗೆ ಏನಿಸ್ತು, ಯಾವ ಬೌಲರ್ ಬೌಲಿಂಗ್ ಚೆನ್ನಾಗಿತ್ತು, ಏನಿಸ್ತು, ಹೇಗಿತ್ತು ನಮ್ಮ RCBಯ ಸ್ಪಿನ್ ಸ್ಪೀಡ್ ಎನ್ನುವಂಥದ್ರ ಬಗ್ಗೆ ಕಮೆಂಟ್ ಹಾಕಿ. ನಮಸ್ಕಾರ.